2026ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ಗಾಗಿ ನಡೆದಂತ ಮೆಗಾ ಹರಾಜು ಈ ಸಲ ಸಾಕಷ್ಟು ಅಚ್ಚರಿಗಳಿಗೆ ಕಾರಣವಾಗಿದೆ. ಐಸಿಸಿ ಟ್ರೋಫಿಗಳಿಗೆ ಮುತ್ತಿಕ್ಕಿದಂತ ಸ್ಟಾರ್ ಆಟಗಾರ್ತಿಯರೇ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರೆ ಇನ್ನೂ ಕೆಲವರು ದುಬಾರಿ ಬೆಲೆಗೆ ಬಿಡ್ಡಾಗಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಮೆಗಾ ಹರಾಜಿನಲ್ಲಿ ಅಳೆದು ತೂಗಿ ಆಟಗಾರ್ತಿಯರನ್ನ ಖರೀದಿ ಮಾಡಿದೆ. ಎರಡನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿರುವಂತಹ ಸ್ಮೃತಿ ಮಂದಾನ ನಾಯಕತ್ವದ ಆರ್ಸಿಬಿ ಟೀಮ್ ಹೇಗಿದೆ, ಯಾವೆಲ್ಲ ಹೊಸ ಆಟಗಾರ್ತಿಯರು ಜಾಯ್ನ್ ಆಗಿದ್ದಾರೆ, ಸ್ಟ್ರೆಂತ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಹಿಳಾ ಪ್ರೀಮಿಯರ್ ಲೀಗ್ಗೆ ನಡೆದಂತ ಮೆಗಾ ಆಕ್ಷನ್ ನಲ್ಲಿ ಒಟ್ಟಾರೆಯಾಗಿ 276 ಆಟಗಾರ್ತಿಯರು ಭಾಗಿಯಾಗಿದ್ರು. ಈ ಪೈಕಿ 73 ಸ್ಥಾನಗಳು ಖಾಲಿ ಇದ್ವು. ಅದರಲ್ಲಿ 67 ಸ್ಥಾನಗಳನ್ನ ಭರ್ತಿ ಮಾಡಿಕೊಳ್ಳಲಾಗಿದೆ. ಇನ್ನು 2024ರ ಸೀಸನ್ ನ ಚಾಂಪಿಯನ್ ಆಗಿದ್ದಂತ ಆರ್ಸಿಬಿ ಫ್ರಾಂಚೈಸಿ ಹರಾಜಿಗೂ ಮುನ್ನ 4ರನ್ನ ರಿಟೈನ್ ಮಾಡಿಕೊಂಡು ಉಳಿದವರನ್ನ ರಿಲೀಸ್ ಮಾಡಿತ್ತು. 6.15 ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಹರಾಜಿಗೆ ಇಳಿದಿದ್ದ ಬೆಂಗಳೂರು ತಂಡ 12 ಆಟಗಾರ್ತಿಯರನ್ನ ಖರೀದಿ ಮಾಡಿದೆ. ಈಗ ಟೋಟಲ್ ಆಗಿ ತಂಡದಲ್ಲಿ 16 ಪ್ಲೇಯರ್ಸ್ ಆಗಿದ್ದಾರೆ. ಮೊದಲಿಗೆ ಯಾವೆಲ್ಲ ಆಟಗಾರರು ರಿಟೈನ್ ಆಗಿದ್ರು, ಆ ಬಳಿಕ ಹರಾಜಿನಲ್ಲಿ ಯಾರನ್ನೆಲ್ಲ ತಂಡಕ್ಕೆ ಸೇರಿಸಿಕೊಂಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಮೃತಿ ಮಂದಾನ ಅವರನ್ನ 3.5 ಕೋಟಿ ರೂಪಾಯಿಗೆ ಆರ್ಸಿಬಿ ರಿಟೈನ್ ಮಾಡ್ಕೊಂಡಿತ್ತು. ಅಂದ್ರೆ ಅವರನ್ನ ಮೆಗಾ ಹರಾಜಿಗೆ ರಿಲೀಸ್ ಮಾಡಿರ್ಲಿಲ್ಲ. ಅಂಡ್ ಸ್ಟಾರ್ ಆಟಗಾರ್ತಿ ಎಲ್ಲಿಸ್ ಪೆರ್ರಿ ಕೂಡ 2 ಕೋಟಿ ರೂಪಾಯಿಯೊಂದಿಗೆ ತಂಡದಲ್ಲೇ ಉಳ್ಕೊಂಡಿದ್ರು. ಇನ್ನು ರಿಚಾ ಘೋಷ್ ಕೂಡ 2.4 ಕೋಟಿ ರೂಪಾಯಿಗೆ ತಂಡದಲ್ಲೇ ಇದ್ರು. ಹಾಗೆ ಶ್ರೇಯಾಂಕ ಪಾಟೀಲ್ 60 ಲಕ್ಷ ರೂಪಾಯಿಗಳೊಂದಿಗೆ ಆರ್ಸಿಬಿ ತಂಡದಲ್ಲೇ ಉಳ್ಕೊಂಡಿದ್ರು. ಅಂದ್ರೆ ಈ 4 ಜನ ಮೆಗಾ ಹರಾಜಿಗೆ ರಿಲೀಸ್ ಆಗಿರ್ಲಿಲ್ಲ. ಇವ್ರು 4 ಜನ ಮಾತ್ರವೇ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ತಂಡದಲ್ಲಿ ರಿಟೈನ್ ಆಗಿದ್ರು. ಈ 4 ಆಟಗಾರ್ತಿಯರಿಗೆ ಒಟ್ಟಾರೆಯಾಗಿ ಫ್ರಾಂಚೈಸಿ 8.85 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿತ್ತು. ಇದೀಗ ಉಳಿದ ಮೊತ್ತದಲ್ಲಿ 12 ಆಟಗಾರ್ತಿಯರನ್ನ ಖರೀದಿ ಮಾಡಿದೆ. ಯಾರೆಲ್ಲ ಅಂದ್ರೆ ಹರಾಜಿನಲ್ಲಿ ಖರೀದಿ ಮಾಡಿದಂತ ಆಟಗಾರ್ತಿಯರು ಜಾರ್ಜಿಯಾ ವೋಲ್ 60 ಲಕ್ಷ ರೂಪಾಯಿಗೆ ತಂಡವನ್ನ ಸೇರ್ಕೊಂಡಿದ್ದಾರೆ. ಅಂಡ್ ನಡಿನ್ ಡಿ ಕ್ಲರ್ಕ್ 65 ಲಕ್ಷ ರೂಪಾಯಿ. ಇನ್ನು ರಾಧಾ ಯಾದವ್ 65 ಲಕ್ಷ. ಹಾಗೆ ಲಾರೆನ್ ಬೆಲ್ 90 ಲಕ್ಷ ರೂಪಾಯಿ. ಲೆನ್ಸಿ ಸ್ಮಿತ್ 30 ಲಕ್ಷ. ಪ್ರೇಮಾ ರಾವತ್ 20 ಲಕ್ಷ. ಇವರನ್ನ ಪ್ರೇಮಾ ರಾವತ್ ಅವರನ್ನ RTM ಕಾರ್ಡ್ ಬಳಸಿ ತಂಡದಲ್ಲಿ ಮತ್ತೆ ಜಾಯಿನ್ ಮಾಡ್ಕೊಂಡಿದೆ. ಅಂಡ್ ಅರುಂಧತಿ ರೆಡ್ಡಿ 75 ಲಕ್ಷ. ಪೂಜಾ ವಸ್ತ್ರಕರ್ 85 ಲಕ್ಷ. ಗ್ರೇಸ್ ಹ್ಯಾರಿಸ್ 75 ಲಕ್ಷ. ಗೌತಮಿ ನಾಯಕ್ 10 ಲಕ್ಷ. ಪ್ರತ್ಯೂಷಾ ಕುಮಾರ್ 10 ಲಕ್ಷ. ಡಿ ಹೇಮಲತಾ 30 ಲಕ್ಷ. ನೀವಿಲ್ಲಿ ಗಮನಿಸಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮೆಗಾ ಹರಾಜಿನಲ್ಲಿ ಯಾರಿಗೂ ಕೂಡ ಕೋಟಿಯನ್ನ ಕೊಟ್ಟೇ ಇಲ್ಲ. ಅಂದ್ರೆ 1 ಕೋಟಿ ರೂಪಾಯಿ ಒಳಗೆ ಕೂಡ ಎಲ್ಲರನ್ನು ಕೂಡ ಖರೀದಿ ಮಾಡಿದೆ. ಇಂಗ್ಲೆಂಡ್ ನ ಸ್ಟಾರ್ ಆಟಗಾರ್ತಿ ಲಾರೆನ್ ಬೆಲ್ಗೆ 90 ಲಕ್ಷ ರೂಪಾಯಿ ನೀಡಿದ್ದೆ ಆರ್ಸಿಬಿಯ ದುಬಾರಿ ಖರೀದಿಯಾಗಿದೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಕಣಕ್ಕಿಳಿದಿದಂತ ಫ್ರಾಂಚೈಸಿ ಚೀಪ್ ಅಂಡ್ ಬೆಸ್ಟ್ ಎನ್ನುವಂತ ಆಟಗಾರ್ತಿಯರನ್ನೇ ಪಿಕ್ ಮಾಡಿದೆ. ಅಂಡ್ ಪ್ರಸ್ತುತ ತಂಡದಲ್ಲಿ 3 ಪ್ಯೂರ್ ಬ್ಯಾಟರ್ಗಳಿದ್ದಾರೆ. ಹಾಗೆ 2 ವಿಕೆಟ್ ಕೀಪರ್ಸ್ ಅಂಡ್ 5 ಆಲ್ರೌಂಡರ್ಗಳಿದ್ರೆ 6 ಜನ ಬೌಲರ್ಗಳು ಇರ್ತಾರೆ. ಬಟ್ ಆರ್ಸಿಬಿಯನ್ನ ಹೊರತುಪಡಿಸಿ ಬೇರೆ ತಂಡಗಳು ಆಟಗಾರ್ತಿಯರ ಮೇಲೆ ಕೋಟಿ ಹಣವನ್ನ ಸುರಿದಿದ್ದಾರೆ. ಹರಾಜಿನಲ್ಲಿ ಕೋಟಿ ಬಿಡ್. ದೀಪ್ತಿಗೆ ಹೈಯೆಸ್ಟ್ ಸ್ಯಾಲರಿ. ಇನ್ನು 2025ರ ಐಸಿಸಿ ವುಮೆನ್ಸ್ ಏಕದಿನ ವಿಶ್ವಕಪ್ ನಲ್ಲಿ ಫೈನಲ್ ಪಂದ್ಯದಲ್ಲಿ ಭಾರತ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆಲ್ರೌಂಡರ್ ದೀಪ್ತಿ ಶರ್ಮಾಗೆ ಮೆಗಾ ಹರಾಜಿನಲ್ಲಿ ಬಂಪರ್ ಲಾಟರಿನೇ ಹೊಡೆದಿದೆ. ಯುಪಿ ವಾರಿಯರ್ಸ್ ತಂಡ ಬರೋಬ್ಬರಿ 3.20 ಕೋಟಿ ರೂಪಾಯಿಗೆ RTM ಕಾರ್ಡ್ ಬಳಸಿ ತಂಡಕ್ಕೆ ಸೇರಿಸಿಕೊಂಡಿದೆ. ಅಂಡ್ ನೆಕ್ಸ್ಟ್ ಅಮೇಲಿಯಾ ಕೆರ್ ಅವರನ್ನ ಮುಂಬೈ ತಂಡ 3 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಇನ್ನು ಶಿಖಾ ಪಾಂಡೆ 2.40 ಕೋಟಿಗೆ ಯುಪಿ ಪಾಲಾಗಿದ್ರೆ ಸೋಫಿ ಡಿವೈನ್ಗೆ 2 ಕೋಟಿ ರೂಪಾಯಿ ನೀಡಿ ಗುಜರಾತ್ ತಂಡ ಸೆಳ್ಕೊಂಡಿದೆ. ಇನ್ನು 7 ಆಟಗಾರ್ತಿಯರು 1 ಕೋಟಿಗೂ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಇಲ್ಲಿ ಇದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಆಟಗಾರ್ತಿಯರು ಕೂಡ ಕೋಟಿ ಬೆಲೆಯನ್ನ ಪಡೆದು ವಿವಿಧ ತಂಡಗಳಿಗೆ ಸೇರ್ಕೊಂಡಿದ್ದಾರೆ. ಜನವರಿ 9ಕ್ಕೆ ಆರಂಭ, ಫೆಬ್ರವರಿ 5ಕ್ಕೆ ಫೈನಲ್. ಇನ್ನು 2026ರ ಆರಂಭದಲ್ಲಿ WPL ಹಬ್ಬ ಶುರುವಾಗುತ್ತೆ. ಜನವರಿ 9ರಂದು ಟೂರ್ನಿ ಉದ್ಘಾಟನೆಯಾಗಲಿದ್ದು ಫೆಬ್ರವರಿ 5ರಂದು ಫೈನಲ್ ಪಂದ್ಯ ನಡೆಯಲಿದೆ. ಈ ಎಲ್ಲಾ ಪಂದ್ಯಗಳು ನವಿ ಮುಂಬೈ ಹಾಗೆ ವಡೋದರಾದಲ್ಲಿ ನಡೆಯುತ್ತವೆ. ಟೂರ್ನಿಯ ಮೊದಲಾರ್ಧವನ್ನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ಆಡಿಸಲಾಗುತ್ತೆ. ಆ ಬಳಿಕ ಉಳಿದ ಪಂದ್ಯಗಳು ವಡೋದರಾಗೆ ಶಿಫ್ಟ್ ಆಗುತ್ತವೆ. 2023ರಲ್ಲಿ ಪ್ರಾರಂಭವಾದ ಮಹಿಳಾ ಪ್ರೀಮಿಯರ್ ಲೀಗ್ 2026ರ 4ನೇ ಸೀಸನ್ ಆಗುತ್ತೆ. ಕಳೆದ 3 ಸೀಸನ್ಗಳಲ್ಲಿ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ತಂಡ ಅಂದ್ರೆ ಮುಂಬೈ ತಂಡ 2023 ಹಾಗೆ 25ರಲ್ಲಿ ಚಾಂಪಿಯನ್ ಆಗಿದೆ. ಅಂಡ್ ಸ್ಮೃತಿ ಮಂದಾನ ಲೀಡ್ ಮಾಡ್ತಾ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2024ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿ ಇತಿಹಾಸ ಸೃಷ್ಟಿಸಿದೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಆವೃತ್ತಿಗಳಲ್ಲೂ ಕೂಡ ಫೈನಲ್ಗೆ ಪ್ರವೇಶ ಪಡೆದಿತ್ತು. ಬಟ್ ಬ್ಯಾಡ್ ಲಕ್ ಅಂದ್ರೆ ಟ್ರೋಫಿಯನ್ನ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ.
3 ಬಾರಿಯೂ ಕೂಡ ರನ್ನರ್ ಅಪ್ ಸ್ಥಾನವನ್ನ ಪಡ್ಕೊಂಡಿದೆ. ಫೈನಲಿ WPL ಸಮರಕ್ಕೆ ತಂಡಗಳು ರೆಡಿಯಾಗಿವೆ. ಸೊ ಇನ್ನೇನಿದ್ರು ಕೂಡ ಪ್ಲೇಯಿಂಗ್ 11 ಲೆಕ್ಕಾಚಾರ ಶುರು ಆಗಬೇಕು ಅಷ್ಟೇ. ಪುರುಷರ ತಂಡದಂತೆಯೇ ಮಹಿಳಾ ತಂಡದಲ್ಲೂ ಕೂಡ ಅಳೆದು ತೂಗಿ ಹೆಜ್ಜೆ ಇಟ್ಟಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ಟೈಟಲ್ ಗೆಲ್ಲುವಂತ ಕಾನ್ಫಿಡೆನ್ಸ್ ನಲ್ಲಿದೆ. RCB ಬಿಡ್ ಮಾಡಿದಂತಹ ತಂಡ ಹೇಗಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.